ಸ್ನೇಹಿತರೆ, ಸ್ವಾಗತ ನಿಮಗೆ. ನಾನು ನಿಮ್ಮ ಪ್ರವೀಣ್. ಒಬ್ಬ ಸಾಮಾನ್ಯ ಚಹಾ ಮಾರುವ ಬಡ ಕುಟುಂಬದ ಹುಡುಗ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿಯಾಗಲು ಸಾಧ್ಯವೇ? ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ, ಗಾಢಪದರ ಇಲ್ಲದೆ, ಕೇವಲ ತನ್ನ ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ದೇಶದ ಅತ್ಯುನ್ನತ ಸ್ಥಾನಕ್ಕೇರಿದ ವ್ಯಕ್ತಿ ನರೇಂದ್ರ ಮೋದಿ. ಇವರ ಜೀವನ ಕೇವಲ ರಾಜಕೀಯವಾಗಿ ಸೀಮಿತವಾಗಿಲ್ಲ. ಇತಿಹಾಸದ ಪುಟಗಳನ್ನೇ ಬದಲಿಸಿದ ಇವರ ಜೀವನದ ಕಷ್ಟಗಳು, ರಹಸ್ಯಗಳು, ರಾಜಕೀಯ ಹೋರಾಟಗಳು ಮತ್ತು ದೇಶದ ದಿಕ್ಕನ್ನೇ ಬದಲಿಸಿದ ಅಪ್ರಮುಖ ಅಧ್ಯಾಯಗಳ ಕಥೆ ಇಲ್ಲಿದೆ. ನರೇಂದ್ರ ಮೋದಿಯವರ ಕಥೆ ಆರಂಭವಾಗುವುದು ಗುಜರಾತ್ನ ವಡ್ನಗರ ಎಂಬ ಪುಟ್ಟ ಹಳ್ಳಿಯಲ್ಲಿ. ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದ ಇವರು ಬಾಲ್ಯದಲ್ಲಿ ತಂದೆಯ ಜೊತೆ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರುತ್ತಿದ್ದರು. ಆದರೆ ಇವರ ಕನಸುಗಳು ಮಾತ್ರ ದೊಡ್ಡದಾಗಿದ್ದವು. ಸ್ವಾಮಿ ವಿವೇಕಾನಂದರ ವಿಚಾರಗಳಿಂದ ಪ್ರೇರಿತರಾದ ಇವರು ಕೇವಲ 17ನೇ ವಯಸ್ಸಿಗೆ ಸಂಸಾರವನ್ನು ತ್ಯಜಿಸಿ ಸತ್ಯದ ಹುಡುಕಾಟಕ್ಕಾಗಿ ಹಿಮಾಲಯಕ್ಕೆ ಹೊರಟು ಹೋದರು. ಅಲ್ಲಿ ಸಾಧು ಸಂತರ ಜೊತೆ ಕಳೆದ ಆ 2 ವರ್ಷಗಳ ಇವರ ಜೀವನದ ದೃಷ್ಟಿಕೋನವನ್ನೇ ಬದಲಿಸಿದವು. ಹಿಮಾಲಯದಿಂದ ಮರಳಿದ ನಂತರ ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯದಲ್ಲಿ ಕಸ ಗುಡಿಸುವುದು, ಹಿರಿಯರಿಗೆ ಚಹಾ ಕೊಡುವುದು ಮತ್ತು ಅವರ ಬಟ್ಟೆಗಳನ್ನು ತೊಳೆಯುವಂತಹ ಅತ್ಯಂತ ಸಾಮಾನ್ಯ ಕೆಲಸಗಳಿಂದ ಇವರು ತಮ್ಮ ಜರ್ನಿಯನ್ನು ಆರಂಭಿಸಿದರು. ಇಲ್ಲಿ ಕಲಿತ ಕಠಿಣ ಶಿಸ್ತು ಇವರನ್ನು ಒಬ್ಬ ಬಲಿಷ್ಠ ಸಂಘಟಕರನ್ನಾಗಿ ಮಾಡಿತು. ಇದರ ನಡುವೆ 1975ರಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಮೋದಿಯವರು ಸಿಖ್ ಧರ್ಮದ ಗುರುವಿನ ವೇಷ ಧರಿಸಿ ಭೂಗತರಾಗಿಯೇ ಸರ್ಕಾರದ ವಿರುದ್ಧ ಕರಪತ್ರಗಳನ್ನು ಹಂಚಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಹೋರಾಟ ನಡೆಸಿದ ದಿನಗಳು ನಿಜಕ್ಕೂ ರೋಮಾಂಚನವಾಗಿದ್ದವು. ಮೋದಿ ಅವರಲ್ಲಿದ್ದ ಅದ್ಭುತ ಸಂಘಟನಾ ಶಕ್ತಿ ನೋಡಿ ಬಿಜೆಪಿ ಇವರನ್ನು ಗುಜರಾತ್ ರಾಜಕೀಯಕ್ಕೆ ಕರೆತಂದಿತು. 2001ರಲ್ಲಿ ಗುಜರಾತ್ನ ಭುಜ್ನಲ್ಲಿ ಭೀಕರ ಭೂಕಂಪವಾಗಿ ಇಡೀ ರಾಜ್ಯ ತತ್ತರಿಸಿದಾಗ ಅಂದಿನ ಬಿಜೆಪಿ ಹೈಕಮಾಂಡ್ ಮೋದಿಯವರನ್ನು ಗುಜರಾತ್ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿತು. ವಿಷಯವೆಂದರೆ, ಅದಕ್ಕೂ ಮುನ್ನ ಅವರು ಒಂದು ಸಣ್ಣ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಎದುರಿಸಿರಲಿಲ್ಲ. ನೇರವಾಗಿ ಸಿಎಂ ಆದ ಮೋದಿ ಕುಸಿದು ಹೋಗಿದ್ದ ಗುಜರಾತನ್ನು ಕೇವಲ ಕೆಲವೇ ವರ್ಷಗಳಲ್ಲಿ ಮರು ನಿರ್ಮಾಣ ಮಾಡಿದ್ದರು. ಇಲ್ಲಿಂದ ಆರಂಭವಾಗಿದ್ದೇ ಜಗತ್ಪ್ರಸಿದ್ಧ ಗುಜರಾತ್ ಮಾಡೆಲ್. ಹಳ್ಳಿಗೂ 24 ಗಂಟೆ ನಿರಂತರ ವಿದ್ಯುತ್ ನೀಡಿದ ಜ್ಯೋತಿ ಗ್ರಾಮ್ ಯೋಜನೆ ರಾಜ್ಯವನ್ನು ಹೂಡಿಕೆದಾರ ಹಬ್ ಆಗಿ ಬದಲಿಸಿದ ವೈಬ್ರೆಂಟ್ ಗುಜರಾತ್ ಶೃಂಗಸಭೆಗಳು ಮೋದಿಜಿ ಅವರ ದೇಶಾದ್ಯಂತ ಸರಿದು ಮೋದಿಯವರ ಹೆಸರನ್ನು ದೇಶಾದ್ಯಂತ ಸರಿದು ಪಶ್ಚಿಮ ಬಂಗಾಳದಿಂದ ಹೊರಬಿದ್ದ ಟಾಟಾ ನ್ಯಾನೋ ಕಾರ್ ಫ್ಯಾಕ್ಟರಿಯನ್ನು ಕೇವಲ ಒಂದೇ ಒಂದು SMS ಮೂಲಕ ಗುಜರಾತ್ಗೆ ತಂದ ಆಡಳಿತ ವೇಗ ಇಡೀ ದೇಶವನ್ನು ಬೆರಗುಗೊಳಿಸಿತು. ಇದರ ಫಲವಾಗಿ 2014ರಲ್ಲಿ ಬಿಜೆಪಿಯವರನ್ನು ದೇಶದ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಿಸಿತು. ಹೈಟೆಕ್ 3D ಹೋಲೋಗ್ರಾಮ್ ತಂತ್ರದಿಂದ ಪ್ರಚಾರ ಮತ್ತು ಅಬ್ ಕಿ ಬಾರ್ ಮೋದಿ ಸರ್ಕಾರ ಎಂಬ ಅಲೆಯಲ್ಲಿ 30 ವರ್ಷಗಳ ನಂತರ ದೇಶದಲ್ಲಿ ಕಾಂಗ್ರೆಸ್ಸೇತರ ಪಕ್ಷವೊಂದು ಸ್ವತಂತ್ರವಾಗಿ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದು ಇತಿಹಾಸ ಸೃಷ್ಟಿಸಿತು. ಪ್ರಧಾನಿಯಾದ ನಂತರ ಮೋದಿ ಅವರು ತೆಗೆದುಕೊಂಡ ಕೆಲವು ಕಠಿಣ ನಿರ್ಧಾರಗಳು ದೇಶದ ಇತಿಹಾಸದಲ್ಲಿ ಅತ್ಯಂತ ಧೈರ್ಯಶಾಲಿ ನಿರ್ಧಾರಗಳಾಗಿದ್ದವು. ಅದರಲ್ಲಿ ಮೊದಲನೆಯದು 2016ರಲ್ಲಿ ನವೆಂಬರ್ 8ರ ರಾತ್ರಿ 8 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು 500 ಮತ್ತು 1000 ನೋಟುಗಳನ್ನು ತಕ್ಷಣದಿಂದಲೇ ಅಮಾನ್ಯೀಕರಣ ಮಾಡಲಾಯಿತು. ಕಪ್ಪು ಹಣ ಮತ್ತು ನಕಲಿ ನೋಟುಗಳ ವಿರುದ್ಧ ನಡೆದ ಈ ದೊಡ್ಡ ಕಾರ್ಯಾಚರಣೆ ಇಂದಿನ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್, UPI ಕ್ರಾಂತಿ, ಆನ್ಲೈನ್ ಆರ್ಥಿಕತೆಗೆ ಭದ್ರವಾಗಿ ಅಡಿಪಾಯ ಹಾಕಿತ್ತು. ಕೇವಲ ಆರ್ಥಿಕತೆಯಲ್ಲಷ್ಟೇ, ದೇಶದ ರಕ್ಷಣಾ ವಲಯದಲ್ಲೂ ಮೋದಿ ಸರ್ಕಾರ ಶತ್ರುಗಳಿಗೆ ಸಿಂಹಸ್ವಪ್ನವಾಗಿತ್ತು. ಉರಿ ಮತ್ತು ಪುಲ್ವಾಮಾ ಉಗ್ರರ ದಾಳಿಗೆ ಭಾರತೀಯ ಸೇನೆ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಕೊಟ್ಟ ತಿರುಗೇಟು ಜಗತ್ತಿಗೆ ಭಾರತ ಹೊಸ ಶಕ್ತಿಯನ್ನು ತೋರಿಸಿತು. ಭಾರತೀಯ ಸೇನೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಮತ್ತು ವಾಯುಸೇನೆ ನಡೆಸಿದ ಬಾಲಾಕೋಟ್ ಏರ್ ಸ್ಟ್ರೈಕ್ ಹಿಂದಿದ್ದ ರಾಜಕೀಯ ಇಚ್ಛಾಶಕ್ತಿ ಮೋದಿಯವರದಾಗಿತ್ತು. ಇದರ ಬೆನ್ನಲ್ಲೇ 2019ರಲ್ಲಿ ಆಗಸ್ಟ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಸೇರಿ ಜಮ್ಮು ಕಾಶ್ಮೀರ ದಶಕಗಳಿಂದ ಇದ್ದ ವಿಶೇಷ ಸ್ಥಾನಮಾನ ಆರ್ಟಿಕಲ್ 370 ರದ್ದುಗೊಳಿಸಿದರು. ಒಂದೇ ಒಂದು ದೇಶ ಒಂದೇ ಸಂವಿಧಾನ ಎಂಬ ಘೋಷಣೆಯಡಿ ಕಾಶ್ಮೀರವನ್ನು ಭಾರತದೊಂದಿಗೆ ಸಂಪೂರ್ಣವಾಗಿ ವಿಲೀನಗೊಳಿಸಿದ ಈ ನಿರ್ಧಾರ ದೇಶದ ಅತಿ ದೊಡ್ಡ ರಾಜಕೀಯ ವಿಜಯವಾಗಿ ದಾಖಲಾಯಿತು. ಮೋದಿಯವರ ಆಡಳಿತ ಮತ್ತೊಂದು ಪ್ರಮುಖ ಮುಖವೆಂದರೆ ಅದು ಬಡವರ ಮತ್ತು ಮಹಿಳೆಯರ ಕಲ್ಯಾಣ ಯೋಜನೆಗಳು. ದೇಶಾದ್ಯಂತ 11 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಿ ಸ್ವಚ್ಛ ಭಾರತ್ ಅಭಿಯಾನ್ ಮಹಿಳೆಯರಿಗೆ ಗೌರವ ಜೀವನ ನೀಡಿತು. ಇದರೊಂದಿಗೆ ಉಚಿತ ಅಡುಗೆ ಅನಿಲ ನೀಡುವ ಉಜ್ವಲ ಯೋಜನೆ ಮತ್ತು ಮಧ್ಯವರ್ತಿಗಳ ಕಾಟವಿಲ್ಲದೆ ನೇರವಾಗಿ ಬಡವರ ಖಾತೆಗೆ ಹಣ ತಲುಪಿಸುವ ಜನಧನ್ ಯೋಜನೆ ದೇಶದ ತಳಮಟ್ಟದ ವ್ಯವಸ್ಥೆಯನ್ನು ಬದಲಿಸಿತು. ಇನ್ನು 2020ರಲ್ಲಿ ಇಡೀ ಜಗತ್ತಿಗೆ ಕೋವಿಡ್ ಸಾಂಕ್ರಾಮಿಕ ವಕ್ಕರಿಸಿದಾಗ ಭಾರತ ಅದನ್ನು ಎದುರಿಸಿದ ರೀತಿ ಅಪ್ರತಿಮವಾಗಿತ್ತು. ಕೇವಲ 9 ತಿಂಗಳಲ್ಲಿ ಮೇಡ್ ಇನ್ ಇಂಡಿಯಾ
ಲಸಿಕೆಯನ್ನು ಕಂಡುಹಿಡಿದು ಅಲ್ಲದೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಳಸಿ ದೇಶದ 140 ಕೋಟಿ ಜನರಿಗೆ 200 ಕೋಟಿಗೂ ಹೆಚ್ಚು ಉಚಿತ ವ್ಯಾಕ್ಸಿನ್ ನೀಡಿದ ವಿಶ್ವದ ಅತಿದೊಡ್ಡ ಲಸಿಕಾ ಅಭಿಯಾನವನ್ನು ಮೋದಿ ಯಶಸ್ವಿಯಾಗಿ ಮುನ್ನಡೆಸಿದರು. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತ ರೇಟಿಂಗ್ ಮತ್ತು ಹೆಚ್ಚಾಯಿತು. ಅಮೆರಿಕ, ರಷ್ಯಾ ಮತ್ತು ಮಧ್ಯ ಪ್ರಾಚ್ಯದ ಅರಬ್ ದೇಶಗಳೊಂದಿಗೆ ಸಮಾನ ಸ್ನೇಹ ಕಾಯ್ದುಕೊಂಡ ವಿದೇಶಾಂಗ ನೀತಿ ವಿಶ್ವಸಂಸ್ಥೆಯಲ್ಲಿ ಯೋಗ ದಿನಾಚರಣೆಗೆ ತಂದ ಜಾಗತಿಕ ಮನ್ನಣೆ ಮತ್ತು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ G20 ಶೃಂಗಸಭೆಗಳು ಭಾರತವನ್ನು ಜಾಗತಿಕ ಗುರುವಾಗಿ ಬಿಂಬಿಸಿದವು. ಭಾರತ ಸಾಂಸ್ಕೃತಿಕ ಇತಿಹಾಸದಲ್ಲಿ ನರೇಂದ್ರ ಮೋದಿ ಅವರ ಹೆಸರು ಎಂದೆಂದಿಗೂ ನೆನಪಿನಲ್ಲಿ ಉಳಿಯುವಂತೆ ಮಾಡಿದ್ದು ಅಯೋಧ್ಯೆ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ. 500 ವರ್ಷಗಳ ಸುದೀರ್ಘ ಕಾಯುವಿಕೆ ಮತ್ತು ಕೋರ್ಟ್ ಹೋರಾಟದ ನಂತರ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸುವ ಮೂಲಕ ಕೋಟ್ಯಂತರ ಭಾರತೀಯರ ಕನಸುಗಳನ್ನು ನನಸು ಮಾಡಿದರು. ಇದರೊಂದಿಗೆ ಕಾಶಿ ವಿಶ್ವನಾಥ್ ಕಾರಿಡಾರ್ ಮತ್ತು ಉಜ್ಜಯಿನಿಯ ಮಹಾಕಾಲ ಲೋಕಗಳ ಪುನರುತ್ಥಾನದ ಮೂಲಕ ಭಾರತದ ಸಾಂಸ್ಕೃತಿಕ ಹೆಮ್ಮೆಯನ್ನು ಮರುಸ್ಥಾಪಿಸಿದರು. ಇವೆಲ್ಲದರ ಜೊತೆಗೆ ಭಾರತವನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿ ಮಾಡಲು ಆತ್ಮನಿರ್ಭರ್ ಭಾರತ್ ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆಗಳಿಗೆ ಚಾಲನೆ ನೀಡಿದರು. ದೇಶೀಯವಾಗಿ ನಿರ್ಮಿಸಿದ INS ವಿಕ್ರಾಂತ್ ಯುದ್ಧನೌಕೆ, ತೇಜಸ್ ಫೈಟರ್ ಜೆಟ್ಗಳು ಮತ್ತು ಅದ್ಭುತ ವೇಗದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಇಂದಿನ ನವಭಾರತದ ಸಂಕೇತಗಳಿವೆ. ಕೊನೆಯದಾಗಿ ಇವೆಲ್ಲವೂ ಸಾಧ್ಯವಾಗಿದ್ದು ಮೋದಿಯವರ ವೈಯಕ್ತಿಕ ಜೀವನ ಶೈಲಿ. ದಿನಕ್ಕೆ ಕೇವಲ 4 ಗಂಟೆ ನಿದ್ರೆ, ದಿನಕ್ಕೆ 18 ಗಂಟೆಗಳ ನಿರಂತರ ಕೆಲಸ, ಕಳೆದ 25 ವರ್ಷಗಳ ಅಧಿಕಾರಾವಧಿಯಲ್ಲಿ ಒಂದು ದಿನದ ರಜೆ ತೆಗೆದುಕೊಳ್ಳದೆ ಕರ್ತವ್ಯ ನಿಷ್ಠೆ, ಕಠಿಣ ನವರಾತ್ರಿ ಉಪವಾಸ, ನಿತ್ಯ ಯೋಗ ಮತ್ತು ಪ್ರತಿ ವರ್ಷ ಸೈನಿಕರ ಜೊತೆಯಲ್ಲಿ ದೀಪಾವಳಿ ಆಚರಿಸುವ ಅವರ ದೇಶ ಪ್ರೇಮ ನಿಜಕ್ಕೂ ಪ್ರತಿಯೊಬ್ಬರಿಗೂ ಮಾದರಿ. ನಿಮಗೆ ಮೋದಿಯವರು ರಾಜಕೀಯವಾಗಿ ಸಿದ್ಧಾಂತ ಎಷ್ಟೇ ಇರಲಿ ಅಥವಾ ಇಲ್ಲದಿರಲಿ, ಒಬ್ಬ ಸಾಮಾನ್ಯ ಹಿನ್ನೆಲೆ ಇಲ್ಲದೆ ವ್ಯಕ್ತಿ ತನ್ನ ಕಠಿಣ ಪರಿಶ್ರಮ ಮತ್ತು ಛಲದಿಂದ ಜಗತ್ತಿನ ಅತಿ ದೊಡ್ಡ ನಾಯಕನಾಗಿ ಬೆಳೆಯುವುದು ಎಂಬುದು ನರೇಂದ್ರ ಮೋದಿಯವರ ಜೀವನ ಒಂದು ಜೀವಂತ ಉದಾಹರಣೆಯಾಗಿದೆ.